ನಿಮ್ಮ ಹೆಸರು ಮೂರು ಹೇಳ್ಬಿಡಿ. ನಮ್ಮ ಹೆಸರು ಗೋವಿಂದೇಗೌಡ ಅಂತ. ಹಾಂ. ಮಂಟಿ ಬಿಳುಗುಲಿ. ಹಾಂ. ಊರು ಮಂಟಿ ಬಿಳುಗುಲಿ. ಹಾಂ. ನಮ್ಮ ಹೆಸರು ಗೋವಿಂದೇಗೌಡ ಅಂತ. ಪಿರಿಯಾಪಟ್ಟಣ ತಾಲೂಕು. ಪಿರಿಯಾಪಟ್ಟಣ ತಾಲೂಕು. ಎಷ್ಟು ತಿಂಗಳು ಸರ್ ಈ ಗಿಡಕ್ಕೆ? ಸರ್ ಇದಕ್ಕೆ 6 ತಿಂಗಳು. 6 ತಿಂಗಳು ಬಾಳೆ ಮತ್ತು ಅಡಿಕೆ ಎರಡು ಹಾಕಿದ್ದಾರೆ ನೋಡಿ. ಮಧ್ಯೆ ಅಡಿಕೆ ಇದೆ, ಟ್ರಂಚ್ ಮಾಡಿ ಹಾಕಿದಿರಿ. ಈಗ ಡ್ರಿಪ್ ವೈರ ಮಧ್ಯಕ್ಕೆ ಮಡಗಬೇಕು ಅಂತ ಹೇಳಿದೆ. ಈಗ ನೀರು ಆನ್ ಮಾಡಿಲ್ಲ ನೀವು? ಇಲ್ಲ ಸರ್, ಮಳೆ ಬೀಳ್ತಲ್ಲ, ಆನ್ ಮಾಡಿಲ್ಲ. ಈಗ ಇದುವರೆಗೆ ಎಷ್ಟು ಗೊಬ್ಬರ ಹಾಕಿದ್ರಿ ಸರ್? ಈಗ ಸರ್ ಡ್ರಿಪ್ ಮಾಡಿದ್ದು ಫಸ್ಟು. ಹಾಂ. ಈಗ ಒಂದು 15 ತಿಂಗಳಾಗಿರ್ಬೇಕು ಸರ್ ಗೊಬ್ಬರ ಹಾಕಿ. ಒಂದು ಗೊಬ್ಬರ. ಡ್ರಂಚಿಂಗು ಒಂದು 2 ಸಲ ಮಾಡಿದ್ರಾ? 2 ಸಲ ಮಾಡಿದ್ವಿ ಸರ್. 2 ಸಲ ಡ್ರಂಚಿಂಗ್. 2 ಸಲ ಮಾಡಿದ್ವಿ. ಎಲ್ಲಿ ಶೀತ ಆಯಿತು ಅಲ್ಲಿ ಎದ್ದಿಲ್ಲ ಸರ್. ಈ ಥರ ಡ್ರಿಪ್ ವೈರ್ನ ಮೇಲೆ ಇರಲಿ. ಈಗ ಮಣ್ಣು ಬಿಡಿಸ್ಬೇಕು ಸರ್. ಇವಕ್ಕೆ ಸಾಕು ಮಣ್ಣು ಬಿಟ್ಟಿರೋದು ಈಗ. ಯಾಕೆಂದರೆ ಈ ಸರಿಗೆ ಇನ್ನೊಂದು ಸರಿಗೆ ಬಿಟ್ಕೊಳ್ಳಿವ್ರಿ. ಇಲ್ಲಿ ನೋಡಿ, ಇದು ಡಾಟ್ಸ್ ಬಂದಿದೆಯಲ್ಲ, ಇದು ಸಿಗಾಟೋಕ ರೋಗ ಅಂತ ಇದೆ. ಇದು ಚಿಕ್ಕ ಇದೆಯಲ್ಲ, ಆ ಎಲೆಗಳು ಶೀತಕ್ಕೆ ಬರೋ ಅಂಥದ್ದು. ಆಮೇಲೆ ಈ ಎಲ್ಲ ನೋಡಿ ಕಂಬ ಹೊಡ್ಕೊತಾವೆ ನೋಡಿ. ಇದೆಲ್ಲ ಎಂಥದ್ದು ಎಲೆ ಎಲ್ಲ ಓಪನ್ ಆಯ್ತಾ ಇದೆ ನೋಡಿ. ಅದು ಓಪನ್ ಆಯ್ತಾ ಇದೆ ಅಂದರೆ ಗಿಡ ದಪ್ಪ ಆಯ್ತಾ ಇದೆ ಅಂತ. ಎಲ್ಲ ಚೆನ್ನಾಗಿ ಬರ್ತಾ ಇದೆ, ಯಾವುದೂ ಪ್ರಾಬ್ಲಮ್ ಏನಿಲ್ಲ. ಇದು ಈಗ ನಿಮ್ಮದು ಬೂದಿ ಏನು ಕೇಳ್ತಾ ಇಲ್ಲ. ಕೇಳ್ತಾ ಐತೆ ಸರ್ ಅಲ್ಲಿ ನೋಡಿ. ಅದು ಸಿಂಗಲ್ ಸೂಪರ್ ಫಾಸ್ಫೇಟ್ ಕೊಡಿ ಅಂತ ಕೇಳ್ತಾ ಇದೆ. ಗಿಡ ಇನ್ನೂ ಬೇರೆ ಬೆಳಿಬೇಕು ಅಂತ ಯೂರಿಯಾ, ಬೂದಿ, ಪೊಟ್ಯಾಶು 3 ಕೊಡಬೇಕು. ಇದು ಈಗ ಶೀತಕ್ಕೆ ಸಿಗಾಟೋಕ ರೋಗ ಸ್ಟಾರ್ಟ್ ಆಯ್ತೈತೆ ಆಯ್ತಾ. ಹಂಗಿರೋದ್ರಿಂದ ಒಂದು ಸಣ್ಣ ಸ್ಪ್ರೇ. ಬಿಸಿಲು ಬಿದ್ದುಬಿಟ್ರೆ ಬೇಡಿ. ಇದೇ ಥರ ರೆಗ್ಯುಲರ್ ಬಿಸಿಲು ಬಿದ್ದುಬಿಟ್ರೆ ಯಾವುದೂ ಬೇಕಾಗಿಲ್ಲ. ಈಗ ಲಾಸ್ಟ್ ಗೊಬ್ಬರ ಕೊಟ್ಟು ಎಷ್ಟು ದಿನ ಆಯಿತು? ಈಗ ಅಂದರೆ ಅದೇ ಮಳೆ ಬೀಳ್ದು ಒಂದು 15 ದಿನ ಆಯಿತು ಸರ್. ಮಳೆ ಬಿದ್ದ ಮೇಲೆ ಇದು ಹುಳ ಎಲ್ಲ ಮೆದೀತಲ್ಲ, ಅದು ಇಲ್ಲ, ಕಂಟ್ರೋಲ್ ಆಯಿತು ಸರ್. ಕಂಟ್ರೋಲ್ ಆಯಿತಾ ನೋಡಿ. ಇದು ಈ ಗಿಡ ಚೇಂಜಸ್ ಆಗಿದೆ ನೋಡಿ. ಅದು ಈಗ ಸಣ್ಣ ಗಿಡ ನೆಟ್ಟಿದ್ದು ಮತ್ತು ಚೇಂಜಸ್ ಆಗೈತಲ್ಲ ಹೋಗಿರೋ ಗಿಡಕ್ಕೆ. ಆರು ತಿಂಗಳು ಗಿಡ ಏಲಕ್ಕಿ ಬಾಳೆ. ನಮ್ಮಲ್ಲಿ ಬಾಳೆ ಗಿಡ ಸಿಗ್ತವೆ. 9902038931 KR ನಗರ. ದಯವಿಟ್ಟು ಸಂಪರ್ಕ ಮಾಡ್ಬೋದು. ನೋಡಿ ಇಷ್ಟೆಲ್ಲ ಪೂರ್ತಿ ಎಷ್ಟು ಗಿಡ ಸರ್ ಟೋಟಲ್? 600 ಅಲ್ವಾ? 600 ಗಿಡ ನಾಟಿ ಮಾಡಿದ್ದಾರೆ. ಅದರಲ್ಲಿ ಒಂದು 50 ಗಿಡ ಹೆಚ್ಚು ಕಡಿಮೆ ಹೋಗಿರ್ಬೋದು. ಯಾಕೆಂದರೆ ಶೀತ ಜಾಸ್ತಿ ಆಗಿತ್ತು ಫಸ್ಟು ಒಂದ್ಸರಿ, ಹಾಗಾಗಿ ಅದು ಬಿಟ್ಟರೆ ಎಲ್ಲ ಚೆನ್ನಾಗಿ ಬಂದಿದೆ. ಅಡಿಕೆನೂ ಅಷ್ಟೇ ಚೆನ್ನಾಗಿ ಬರ್ತಾಯಿದೆ. ಅಡಿಕೆ ಸ್ವಲ್ಪ ಕಣ್ಣು ಕಾಣಿಸ್ತಾ ಇದೆ, ಈಗ ಬೆಳವಣಿಗೆ ಬರ್ತಾಯಿದೆ. ಬೇರೆ ಇನ್ಯಾವುದೂ ಪ್ರಾಬ್ಲಮ್ ಇಲ್ಲ ಸರ್ ಇಲ್ಲಿ. ಈಗ ನಿಮ್ಗೇನಾದ್ರು ಡೌಟ್ ಇದೆಯಾ? ಡೌಟು ಏನಿಲ್ಲ ಸರ್. ಹಾಂ. ಅದೇ ಮಣ್ಣು ಬಿಡ್ಬೇಕಾ ಏನು ಮಾಡೋದು? ಇಲ್ಲ, ಈಗ ಇಷ್ಟು ಮಣ್ಣು ಬಿಟ್ಟಿರೋದ್ರಿಂದ ಅಡಿಕೆನೂ ಮುಚ್ಚೋಗ್ಬಿಡ್ತದೆ. ಬೇಡಿ ಬಿಟ್ಟಿರೋದು ಈ ಬೇಡಿ ಸಾಕು. ಇನ್ನು ಮಳೆ ಬಿದ್ದರೆ ಅದೇ ಬೀಳ್ತಾ ಇರ್ತದೆ. ಮಣ್ಣು ಬಿಡೋದೇನು ಬೇಡ ಇದಕ್ಕೆ. ಇನ್ನು ಏನಿದ್ರು ಇನ್ನು 2 ಸಲ ಗೊಬ್ಬರ ಕೊಡಬೇಕು. ಗೊಬ್ಬರ ಕೊಡ್ಕೊಂಡ್ರೆ ನೋಡಿ, ಇಲ್ಲಿ ಈ ಕಡೆಗೆ ನೀರು ಕಡಿಮೆ ಡೆವಲಪ್ಮೆಂಟ್ ಆಗೈತೆ ಈ ಕಡೆಗೆ ಚೆನ್ನಾಗಿ. ಇನ್ನೇನು ಸಮಸ್ಯೆ? ಕಡಿಮೆ ಡೆವಲಪ್, ಅಲ್ಲೊಂದು ಸ್ವಲ್ಪ ಇದಾಗಿದೆ ಅಷ್ಟೇ. ಹಾಂ, ಇಲ್ಲಿ ನೀರು ಎಲ್ಲಿ ಕಡಿಮೆ ಇದೆ ಅಲ್ಲೆಲ್ಲ ಚೆನ್ನಾಗಿ ಬಂದಿದೆ. ಈ ಸತ್ತೆ ಇದೆಯಲ್ಲ, ಈ ಸತ್ತೆ ಕಟ್ ಮಾಡಿ ಅವಳಿಗೆ ಹಾಕ್ಕೊಳ್ಳ, ಇಲ್ಲ ಹಾಕ್ಲಾ? ಅವಾಗ ಸತ್ತೆ ಕಟ್ ಮಾಡಿ ಅಲ್ಲಿ ಈಗ 2 ಬಾಳೆ ಮತ್ತು ಅಡಿಕೆ ಮಧ್ಯಕ್ಕೆ ಹಾಕ್ಸ್ಬಿಡಿ. ಬೆಳಿಗ್ಗೆ ಕಟ್ ಮಾಡಿದ್ರೆ ಹಾಕ್ತೆ. ಹಾಂ, ಇದೇನಿಲ್ಲ, ಅದು ಅಲ್ಲೇ ಬಿದ್ದಿರಲಿ ಬಿಡಿ. ಅದೆಲ್ಲ ಕಳೆ ನೆಕ್ಸ್ಟ್ ಕಳೆಗೆ ಬೇಡ ಆಗುತ್ತೆ. ಅದು ಈಗ ಹೆಂಗೆ ಹಾಕಿದ್ರಿ ಅದು ಹಂಗೆ ಇರಲಿ. ಗರಿ ಏನು ಕುಯ್ಯೋದು ಬೇಡ ಅಲ್ವಾ ಸರ್? ಹಣ್ಣು ಗರಿನ ಯಾವ್ದು ಹಣ್ಣು ಗರಿ ಆಗಲಿ, ಹಸಿರು ಗರಿ ಗಿಡದಿಂದ ಹೊರಗಡೆಗೆ ಬಂದಿದ್ರು ನೀವು ಕುಯ್ಯಕ್ಕೆ ಹೋಗ್ಬಾರ್ದು. ಯಾವ್ದು ಗೊತ್ತಾ? ಬನ್ನಿ, ಇಲ್ಲಿ ವೀಡಿಯೋದಲ್ಲೇ ಸಿಗ್ತದೆ ಚೆನ್ನಾಗಿ. ಇಲ್ಲಿ ಬನ್ನಿ, ಈ ಗಿಡ ಹಿಡ್ಕೊಳ್ಳಿ. ಆ ಗಿಡ ನೋಡಿ, ಅದೆಲ್ಲ ಹಿಡ್ಕೊಳ್ಳಿ. ಹಾಂ, ಆ ಎಲೆನ ಕುಯ್ಯಂಗಿಲ್ಲ ನೀವು. ಆ ಥರ ಹೊರಗಡೆಗೆ ಬಿದ್ದರೆ ಗಿಡ ದಪ್ಪ ಆಯ್ತದೆ ಅಂತ ಆಯಿತಾ. ಯಾವುದೇ ಕಾರಣಕ್ಕೂ ಆ ಎಲೆನ ನೀವು ಕುಯ್ಯನೇ ಬಿಡಿ. ಏನಿದ್ರು ನೀವು ಕುಯ್ಯೋಂಥ ಗರಿ ಯಾವ್ದು ಗೊತ್ತಾ? ಇಲ್ಲಿ ನೋಡಿ, ಇದು ತರಗ್ನಂಗೆ ಅದಲ್ಲ, ಈ ಥರ ತರಗ್ನಂಗೆ ಆಗಿದ್ರೆ ಮಾತ್ರ ಬೇಕಾದ್ರೆ ತೆಗೀರಿ ಅಂತೀವಿ. ಅದು ಅವಶ್ಯಕತೆ ಇಲ್ಲ, ಕೆಳಗಡೆ ಸೇರ್ಕೊತದೆ ನಿಮಗೆ. ಮಣ್ಣು ಬಿಡೋ ಒಂಚೂರು ಬಿಡಿ ಅಷ್ಟೇ. ಮಣ್ಣು ಬಿಡೋ ಅವಶ್ಯಕತೆ ಇಲ್ಲ. ಈಗ ನೀವು ಏನು ಮಣ್ಣು ಗಿಣ್ಣು ಏನು ಬಿಡಬೇಡಿ. ಆರಾಮಾಗಿ ಗೊಬ್ಬರನ ಇಲ್ಲಿ ಕೊಟ್ಕೊಳ್ಳಿ. ಇಲ್ಲ ಡ್ರಂಚಿಂಗ್ ಕೊಡ್ತೀನಿ ಅಂದರೆ ನಾನು ಕೊಡ್ತೀನಿ. ಅದನ್ನು ಒಂದೊಂದು ಲೀಟ್ರ್ ಇಲ್ಲಿ ಬಿಟ್ಕೊಳ್ಳಿ. ಗೊಬ್ಬರ ಕೊಡೋದಾದರೆ ನೋಡಿ, ಈ ನಾರಕ್ಕೆ ದೂರ ಕೊಡಿ. ಈ ಅಡಿಕೆ ಮತ್ತು ಬಾಳೆ ಮಧ್ಯದಲ್ಲಿ. ಹಾಂ, ಈಗ ಮಳೆ ಬಿದ್ದಿರೋದ್ರಿಂದ ಈಗ ಎಷ್ಟು ದಿನ ಆಯ್ತು? 15 ದಿವಸ ಆಯಿತಾ? 15 ದಿವಸ ಅಂದರೆ ಇನ್ನೊಂದು 15 ದಿವಸ ಏನು ಕೊಡ್ಸಲ್ಲ. ಇನ್ನು ಸಾಕು, ಏನು ಬೇಡಿ. ಇನ್ನೆಷ್ಟು ಇಲ್ಲಿಗೆಲ್ಲ ಹೇಳಿರೋದು.